ಮಹಿಳಾ ಮೀಸಲಾತಿ ಅಂತಿಮವಾಗಿ ರಾಜ್ಯದಲ್ಲಿ ದೇಶದಲ್ಲಿ ಅನುಷ್ಠಾನಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ 2023ರಲ್ಲಿ ಏನೋ ಒಂದು ಬಿಲ್ ಪಾಸ್ ಆಗಿದೆ. ಈಗ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ 3 ದಿನಗಳ ಅಧಿವೇಶನ 16, 17, 18ನೇ ತಾರೀಕಿನಂದು ಲೋಕಸಭಾಧ್ಯಕ್ಷರು ಏನು ಕರೆದಿದ್ದಾರೆ. ಈಗಾಗಲೇ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಎಲ್ಲಾ ಪಕ್ಷದ ಮುಖಂಡರ ಜೊತೆಯಲ್ಲಿ ಸಭೆಗಳನ್ನು ನಡೆಸಿದ್ದಾರೆ. ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು ಎಲ್ಲ ಸೇರಿ. ಅದರ ಜೊತೆಗೆ ವಿಶೇಷವಾಗಿ ಪ್ರಧಾನಮಂತ್ರಿಗಳು ವೈಯಕ್ತಿಕವಾಗಿ ಎಲ್ಲ ಲೋಕಸಭಾ ಸದಸ್ಯರುಗಳಿಗೆ ಪತ್ರವನ್ನು ಬರೆದು ಎಲ್ಲರೂ ಈ ಒಂದು ಮಹಿಳಾ ಮೀಸಲಾತಿಗೆ ಬೆಂಬಲವನ್ನ ಕೊಡಬೇಕು. ಯಾವುದೇ ರೀತಿಯ ಘರ್ಷಣೆಗಳ ಅವಶ್ಯಕತೆ ಇಲ್ಲ. ಇವತ್ತು ಮಹಿಳೆಯರ ಒಂದು ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಈಗಾಗಲೇ ಹಲವಾರು ರಂಗದಲ್ಲಿ ಮಹಿಳೆಯರು ಸಹ ಇವತ್ತು ಪುರುಷರಿಗಿಂತ ನಾವೇನೋ ಹಿಂದೆ ಇಲ್ಲ ಅಂತಕ್ಕಂಥದ್ದನ್ನು ಸಾಬೀತು ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಬಹುಶಃ ಈ ಮಹಿಳಾ ಮೀಸಲಾತಿಯ ಬಗ್ಗೆ ದೇಶದಲ್ಲಿ, ರಾಜ್ಯದಲ್ಲಿ ಧ್ವನಿ ಎತ್ತಂತದ್ದು ದೇವೇಗೌಡರು ಪ್ರಥಮ ಬಾರಿಗೆ. ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಿದ್ದಾಗ ನಮ್ಮ ಇಲ್ಲಿಯ ರಾಜ್ಯ ಸಚಿವರೇನಿದ್ರು ಲೀಲಾದೇವಿ ಆರ್ ಪ್ರಸಾದ್ ಅವರು ಮತ್ತು ಅವ್ರ ಜೊತೆಲಿ ಒಂದು 25 ಜನರ ನಿಯೋಗವನ್ನು ಸಹ ದೆಹಲಿ ಕಳಿಸಿದ್ರು. ನರಸಿಂಹರಾವ್ ಅವ್ರನ್ನ ಭೇಟಿ ಮಾಡಿ, ಅವತ್ತಿನ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಮನವಿ ಸಲ್ಲಿಸಿದ್ರು. ಅದಕ್ಕಿಂತ ಮೊದಲೇ ಇವರು ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಮೀಸಲಾತಿಯನ್ನ ಬರೀ ಮಹಿಳೆಯರಿಗಷ್ಟೇ ಅಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೂ ಸಹ ಯಾವ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವನೆಗಳೇನಿತ್ತು ಅದನ್ನ ಅನುಷ್ಠಾನಕ್ಕೆ ತಂದಂತ ಮೊದಲನೇ ರಾಜ್ಯ ಮೀಸಲಾತಿನ. ಅದರ ಸಂಪೂರ್ಣವಾದಂತ ಕೀರ್ತಿ ದೇವೇಗೌಡರಿಗೆ ಸಲ್ಲಬೇಕಾಗುತ್ತೆ. ಇವತ್ತು ಸಹ ಹಲವಾರು ದಾಖಲೆಗಳಿದ್ದಾವೆ. ಅವ್ರು ಯಾವ ರೀತಿ ಮುಖ್ಯಮಂತ್ರಿಯಾಗಿ ಮೀಸಲಾತಿಯನ್ನ ಮಹಿಳೆಯರಿಗೆ ಕೊಡ್ತಕ್ಕಂಥದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ OBCಗೂ ಯಾವ ರೀತಿ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದಾಗ ಅವತ್ತು ಯಾವ ರೀತಿ ಒಂದು ಶಾಸಕರಲ್ಲಿ ಭಿನ್ನಾಭಿಪ್ರಾಯ ಮೂಡಿತ್ತು, ಅದನ್ನ ಯಾವ ರೀತಿ ಸರಿಪಡಿಸೋದು. ಬಹುಶಃ ಅವ್ರು ಹಿಂದೆ ಇದ್ದೀರಾ ಮೀಸಲಾತಿ ಬರ್ತಿರ್ಲಿಲ್ಲ ಸ್ಥಳೀಯ ಸಂಸ್ಥೆಗಳಿಗೆ. ಪ್ರಧಾನಮಂತ್ರಿಗಳಾಗಿ ಅವರೇನು ಮಹಿಳಾ ಮೀಸಲಾತಿಗೆ ಅವರೇ ಕಾರ್ಯಕ್ರಮವನ್ನು ಜಾರಿ ತರತಕ್ಕಂಥ ನಿಟ್ಟಿನಲ್ಲಿ ಲೋಕಸಭೆಯಲ್ಲಿ ಮಂಡಿಸ್ಲಿಕ್ಕೆ ಹೋದಾಗ ಬಹುಶಃ ಸಂಗಮ ಅವರು, ನಾನು ಇದ್ದೆ ಇದರಲ್ಲಿ ಅಧಿವೇಶನದಲ್ಲಿ, ಸಂಗಮ ಅವರು ಕ್ವಶನ್ ಅವರನ್ನ ಡೆಫರ್ ಮಾಡಿ ಈ ಒಂದು ಮಹಿಳಾ ಮೀಸಲಾತಿ ಬಿಲ್ ಅನ್ನ ಚರ್ಚೆಗೆ ತಂದು ಅಕ್ಸೆಪ್ಟ್ ಮಾಡಬೇಕು ಅಂತಕ್ಕಂಥದ್ದು ಇತ್ತು. ಆದ್ರೆ ಅದಾದ 1 ತಿಂಗಳಲ್ಲಿ ದೇವೇಗೌಡರು ಏನು ರಾಜೀನಾಮೆ ಕೊಡಬೇಕಾಗಿ ಬಂತು. ಅದ್ರ ಜೊತೆಗೆ ಅದಕ್ಕಿಂತ ಮುಂಚೆ OBC ಮತ್ತು ಮಹಿಳಾ ಮೀಸಲಾತಿನಲ್ಲಿ SC STಗಳ ಪಾಲೇನು ಬರಬೇಕು ಅಂತಕ್ಕಂಥದ್ದೆಲ್ಲ ದೇವೇಗೌಡರು ಚಿಂತನೆಯನ್ನು ಮಾಡಿದ್ರು. ಅದನ್ನ ಇವತ್ತಿನ ದಿನ